ಹಾಯ್ ವೆಲ್ಕಮ್ ಟು ಮೈ ಡಿಯರ್ ಸ್ಟೂಡೆಂಟ್ಸ್ ಹಾಗೂ SVY ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೂ ಸ್ವಾಗತ ಎಲ್ಲ ವಿದ್ಯಾರ್ಥಿನಿಯರಿಗೂ ಸ್ವಾಗತ. ಈಗ ಸೆಕೆಂಡ್ PU 2025ರ ಬುಕ್ಲೆಟ್ ಅನ್ನು ಸುಲಭವಾಗಿ ಕರೆಕ್ಷನ್ ಮಾಡ್ತಾರಾ? ತುಂಬ ಕಠಿಣ ಅಂದರೆ ಸ್ಟ್ರಿಕ್ಟ್ ಆಗಿ ಕರೆಕ್ಷನ್ ಮಾಡ್ತಾರಾ ಅನ್ನೋದು ನಾವು ತಿಳಿದುಕೊಳ್ತಾ ಇದ್ದೀವಿ. ನಾನು ನಿಮಗೆ ತಿಳಿಸ್ತೀನಿ, ಕೊನೆಯವರೆಗೂ ನೋಡಿ. 100% ಫುಲ್ ಕ್ಲಾರಿಟಿ ಸಿಗುತ್ತೆ. ಪಾಸ್ ಆಫ್ ಫೇಲ್ ಅನ್ನೋದು ಕೂಡ ಡಿಸೈಡ್ ಆಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಫಾರ್ ಸಪೋಸ್ ಎಕ್ಸಾಂಪಲ್, ಈಗ ಮಾರ್ಚ್ 20 ಬಂತು ಅಂದುಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಓಕೆ, ನಾನೇನು ನಿಜಕ್ಕೆ ಹೇಳ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಮಾರ್ಚ್ 20 ಬಂತು, ಸೆಕೆಂಡ್ PU ಎಕ್ಸಾಮ್ಸ್ ಕಂಪ್ಲೀಟೆಡ್ ಆಯಿತು. ಇನ್ನು ಏನು ಇರುತ್ತೆ ಪೆಂಡಿಂಗ್? ಸೆಕೆಂಡ್ PU ಪರೀಕ್ಷೆ ಬರೆದ ವಿದ್ಯಾರ್ಥಿಗಳ ಕರೆಕ್ಷನ್ ಪೆಂಡಿಂಗ್ ಇರುತ್ತೆ. ಕರೆಕ್ಷನ್ ಮಾಡಿದರೆ ತಾನೇ ಮಾರ್ಕ್ಸ್ ಎಷ್ಟು ಅಂತ ಗೊತ್ತಾಗೋದು. ಇನ್ನು ಕರೆಕ್ಷನ್ ಡೇಟ್, ಎಷ್ಟು ದಿನ ಕರೆಕ್ಷನ್ಸ್ ಮಾಡ್ತಾರಾ ಸರ್ ಅಂತ ನಿಮಗೆ ಒಂದು ಡೌಟ್ ಇದ್ದರೆ, ಈಗ ನಾವು ಪರೀಕ್ಷೆ ಬರೆದ್ಬಿಟ್ಟಿದ್ದೀವಿ ಸರ್, ನಮಗೆ ಎಷ್ಟು ದಿವಸ ಕರೆಕ್ಷನ್ ಮಾಡ್ತಾರಾ ಅಂತ ಹೇಳಬೇಡಿ. ಯಾಕೆಂದರೆ ನಮಗೆ ಕಾದು ರಿಸಲ್ಟ್ಗೋಸ್ಕರ ತುಂಬ ತೀವ್ರವಾಗಿದೆ ಅಂತ ಕೇಳ್ತಾ ಇರ್ತಾರೆ ವಿದ್ಯಾರ್ಥಿಗಳು. ಅದಕ್ಕೋಸ್ಕರ ಈ ಕರೆಕ್ಷನ್ ಡೇಟ್ ಎಷ್ಟು ದಿನ ಟೈಮ್ ಹಿಡಿಯುತ್ತೆ ಅಂದರೆ ಕರೆಕ್ಷನ್ ಮಾಡೋಕ್ಕೆ, ಮಾರ್ಚ್ 21ರಿಂದ ಹಿಡಿದು ಏಪ್ರಿಲ್ 8ರವರೆಗೆ ಆಗಬಹುದು. ಓಕೆ, ಇದು ಒಂದು ಕನ್ಫರ್ಮ್ ಅಂತ ಹೇಳಬೇಕು. ಏಕೆ ಅಂದರೆ ಟೈಮ್ ಬೇಕಲ್ವಾ. ಹಲವಾರು ವಿದ್ಯಾರ್ಥಿಗಳ 1-2 ಸಬ್ಜೆಕ್ಟ್ 6 ಸಬ್ಜೆಕ್ಟ್ ಅನ್ನು ಕರೆಕ್ಷನ್ ಮಾಡಿ ಮತ್ತು ಅದನ್ನು ರೀಚೆಕ್ ಮಾಡಿ ನಂತರ ಮಾರ್ಕ್ಸ್ ಎಂಟ್ರಿ ಮಾಡಬೇಕು. ಅದಕ್ಕೋಸ್ಕರ ಟೈಮ್ ಬಹಳ ಬೇಕಾಗುತ್ತೆ. ಇನ್ನು ಮಾರ್ಚ್ 21ರಿಂದ ಹಿಡಿದು ಕರೆಕ್ಷನ್ ಶುರುವಾಯಿತು ವಿದ್ಯಾರ್ಥಿಗಳೇ. ಹಾಗಾದರೆ ಕರೆಕ್ಷನ್ ಹೇಗೆ ನಡೆಯುತ್ತೆ ಅಂದರೆ ಬಹಳ ಕಠಿಣವಾಗಿ ನಡೆಯುತ್ತೆ. ಅಷ್ಟು ಸುಲಭವಾಗಿ ನಡೆಯುತ್ತೆ ಅಂತ ನೀವು ಊಹಿಸ್ಕೊಳ್ಳೋಕೆ ಹೋಗಬಾರ್ದು. ಯಾಕೆ ಅಂದರೆ ಪ್ರತಿಯೊಂದು ವರ್ಷ ಹಾಗೇ ನಡೆಸುತ್ತಾರೆ ನಮ್ಮ PU ಬೋರ್ಡ್ ಅವರು, ಹೌದಲ್ವಾ. ಇನ್ನು ಲೆಕ್ಚರರ್ಸ್ ಅವರು ಕರೆಕ್ಷನ್ ಮಾಡುವ ಟೈಮ್ನಲ್ಲಿ ಏನಾದರೂ ಅಪ್ಪಿತಪ್ಪಿ ನಿಮ್ಮ ಒಂದು ಮಿಸ್ಟೇಕ್ಸ್ ಏನು ಮಾಡಿದ್ದು ನೋಡಲಾರ್ದೆ ಅಥವಾ ಸೆಂಟೆನ್ಸ್ ಮಿಸ್ಟೇಕ್ ಮಾಡಿದ್ದು ಓದಲಾರ್ದೆ ಅದನ್ನು ಮಾಡಿ ಅಂದರೆ ನೀವು ಅದೃಷ್ಟವಂತರು ಅಂತ, ಲಕ್ಕಿ ಚಾನ್ಸ್ ಅಂದರೆ ನಿಮ್ಮದೇ. ಯಾಕೆ ಅಂದರೆ ಕೆಲವು ಲೆಕ್ಚರರ್ಸ್ ಸೆಂಟೆನ್ಸ್ ಇದ್ದರೆ ಮಾರ್ಕ್ಸ್ ಕೊಡ್ತಾರೆ, ಏನು ಮಿಸ್ಟೇಕ್ ಮಾಡಲಾರ್ದೆ ಮಾರ್ಕ್ಸ್ ಕೊಡ್ತಾರೆ. ಇವಾಗೆಲ್ಲ ಪಾಟಿಸೋದು ಕೆಲವು ಲೆಕ್ಚರರ್ಸ್ ಪಾಟಿಸಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಮ ಒಂದು ಬುಕ್ಲೆಟ್ ಒಳಗಡೆ ನೀವು ಕನಿಷ್ಠ ಅಂದರೂ 10 ಪೇಜ್ ಬರೆದು ಬಂದಿರಾ, ನಿಮಗೆ ಗ್ಯಾರಂಟಿ ಇದೆ ಅಲ್ವಾ. ಯಾಕೆ ಈ ಕ್ವಶನ್ ಕೇಳ್ತೀನಿ ಅಂದರೆ ಸೆಕೆಂಡ್ PU 2025ರ ವಿದ್ಯಾರ್ಥಿನಿಯರೇ, ನೀವು ಏನಾದರೂ 20 ಮಾರ್ಕ್ಸ್ಗೆ MCQ ಮತ್ತು ಹೊಂದಿಸಿ ಬರೆಯಿರಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ತವೆ ಅಲ್ವಾ. ಅದರಲ್ಲಿ ನೀವು ಹೋಗಿದ್ರೆ ಅಂದರೆ 20ಗೆ 10 ಬಂದಿದ್ರೆ, ಇನ್ನು ಲಾಂಗ್ ಆನ್ಸರ್ಸ್ ಅಲ್ಲಿ ನೀವು ಏನಾದರೂ ಶಾರ್ಟ್ ಆಗಿ ಸ್ವಲ್ಪ ಬರೆದು ಬಂದಿದ್ರೆ ತುಂಬ ಕಷ್ಟ ಆಗುತ್ತೆ. ಇಲ್ಲ ಸರ್, ನಾನು MCQ ಮಿಸ್ಟೇಕ್ಸ್ ಮಾಡೀನಿ, ನಿಜ ಹೇಳ್ತಿದ್ದೀನಿ. ಆದರೆ ಲಾಂಗ್ ಆನ್ಸರ್ಸ್ ಅಲ್ಲಿ ಹೈಲೈಟ್ ಪಾಸ್ ಆಗುವ ಮಾರ್ಕ್ಸ್ ಬರೆದು ಬಂದೀನಿ ಸರ್ ಅಂತ ನೀವು ಕೇಳ್ತಾ ಇದ್ದರೆ, ಓಕೆ, ಇದು ಪರ್ಫೆಕ್ಟ್. ಯಾಕೆ ಅಂದರೆ MCQ ಅಲ್ಲಿ ಕಡಿಮೆ ಬಂದರೂ ಕೂಡ ಲಾಂಗ್ ಆನ್ಸರ್ಸಲ್ಲಿ ಪಾಸಿಂಗ್ ಮಾರ್ಕ್ಸ್ ಜಾಸ್ತಿನೇ ಬಂದಿರುತ್ತಲ್ವಾ. ಇಲ್ಲಿ ಧೈರ್ಯ ಇದೆ. ಟೋಟಲ್ ಆಗಿ ನಮ್ಮ PU ಬೋರ್ಡ್ ಅವರು ತುಂಬ ತೀವ್ರವಾಗಿ ಪರೀಕ್ಷೆಯನ್ನು ಕಠಿಣವಾಗಿ ನಡೆಸಿದ್ದಾರೆ. ಇನ್ನು ಕರೆಕ್ಷನ್ ಹೇಗಿರುತ್ತೆ ಒಂದು ಸಾರಿ ಊಹಿಸಿಕೊಂಡ್ರೆ ನಿಮಗೆ ಶಾಕ್ ಆಗಬಹುದು, ಹೌದಲ್ವಾ. ಅದಕ್ಕೋಸ್ಕರ ವಿದ್ಯಾರ್ಥಿಗಳೇ, ಯಾರು ಹೆದರ್ಕೊಳ್ಳಲಾರದೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಬರೆದು ಬನ್ನಿ. ಕರೆಕ್ಷನ್ ಹೇಗೆ ನಡೆಯಲಿ, ನಾನು ಪಾಸ್ ಆಗ್ತೀನಿ ಅನ್ನುವ ಒಂದು ಧೈರ್ಯ ಆದರೂ ಇದ್ದೇ ಇರುತ್ತೆ. ನಿಮಗೆ ಒಂದು ಕುತೂಹಲ ಸಿಗುತ್ತೆ ಅನ್ನೋದು. ಇನ್ನು ಕರೆಕ್ಷನ್ ಸ್ಟಾರ್ಟ್ ಆಗೋಕ್ಕೆ 12ರಿಂದ 13 ದಿನ ಇದೆ. ಅಂದರೆ ನಿಮ್ಮ ಸೆಕೆಂಡ್ PU ಪರೀಕ್ಷೆ ಕ್ಲೋಸ್ ಆಗಲಿಕ್ಕೆ, ಹೌದಲ್ವಾ. ಇನ್ನೂ ಉಳಿದ ಸಬ್ಜೆಕ್ಟ್ಸ್ಗಳನ್ನು ಆದರೂ ಅತಿ ಹೆಚ್ಚು ಅಂಕಕ್ಕೆ ಬರೆದು ಬನ್ನಿ. ಓಕೆ, ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗ್ತಾ ಇದೆ. ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ಕರೆಕ್ಷನ್ ಸ್ಟ್ರಿಕ್ಟ್ ಇರುತ್ತೆ, ಚೆನ್ನಾಗಿ ಓದಿಕೊಳ್ಳಿ. ಆಲ್ ದ ಬೆಸ್ಟ್ ಫಾರ್ ರಿಸಲ್ಟ್. ಎಲ್ಲರೂ ಫಸ್ಟ್ ಕ್ಲಾಸ್ ಬನ್ನಿ. ಥ್ಯಾಂಕ್ ಯು.